ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಕ್ಷಣ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಓಕೆ, ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಇವತ್ತಿನ ರೀಡಿಂಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಓಕೆನಾ. ಸೊ ನಾರ್ಮಲ್ ಆಗಿ ಮಾಡೋ ಹಾಗೆ ಇರಲ್ಲ. ಇಲ್ಲಿ ನಿಮಗೆ ಚೂಸ್ ಮಾಡ್ಕೊಳ್ಲಿಕ್ಕೆ, ಆಯ್ಕೆ ಮಾಡ್ಕೊಳ್ಲಿಕ್ಕೆ ಅವಕಾಶಗಳನ್ನ ಕೊಡ್ತೀನಿ. ಆ್ಯಂಡ್ ಕೆಲವೊಂದು ಪಿಕ್ಗಳನ್ನ ಕೊಡ್ತೀನಿ. ಸೊ ನಿಮಗೆ ಯಾವ ಒಂದು ಪಿಕ್ಚರ್ ತುಂಬ ಅಟ್ರಾಕ್ಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ, ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರಾ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆನಾ. ಹಾಗೆಯೇ ಈ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಯಂತ್ರನ ನಾನು ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಲಕ್ಷ್ಮೀ ಯಂತ್ರನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ, ಈಗ ನೀವೇನು ನೋಡ್ತಾ ಇದ್ದೀರಾ ಆ ಒಂದು ಸ್ಕ್ರೀನಲ್ಲಿ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿಬಿಟ್ಟು ನಿಮ್ಮ ಯಂತ್ರ ಅಂದರೆ ಲಕ್ಷ್ಮೀ ಯಂತ್ರವನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಓಕೆನಾ. ಇದು 20ನೇ ತಾರೀಕು ಒಳಗಡೆ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಇವತ್ತು ಮತ್ತು ನಾಳೆವರೆಗೆ ನಿಮಗೆ ಅವಕಾಶ ಇರುತ್ತೆ. ಇದು ನಿಮಗೆ ಯಂತ್ರ ಹೇಗೆ ಸಿಗುತ್ತೆ, ಏನು, ಯಾವ ರೀತಿ ಬಳಸಬೇಕು ಪ್ರತಿಯೊಂದು ಕೂಡ ನಿಮಗೆ ವಾಟ್ಸಪ್ಪಲ್ಲೇ ಬರುತ್ತೆ. ಸೊ ಚಿಂತೆ ಮಾಡಬೇಡಿ ಯಾರು ಕೂಡ. ಓಕೆನಾ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಯಂತ್ರನ ಬುಕ್ ಮಾಡ್ಕೊಳ್ಬೋದು. 20ನೇ ತಾರೀಕು ಒಳಗಡೆ ಯಾರೆಲ್ಲ ಯಂತ್ರ ಬುಕ್ ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಯಂತ್ರ ಸಿಗುತ್ತೆ. ಅಷ್ಟ್ರ ಮೇಲೆ ಯಾರು ಕೂಡ ಬುಕ್ಕಿಗೆ ಅವಕಾಶ ಕೊಡಲ್ಲ ನಾನು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ 20ನೇ ತಾರೀಕು ಒಳಗಡೆ ಯಂತ್ರನ ಬುಕ್ ಮಾಡ್ಕೊಂಬಿಡಿ. ಓಕೆನಾ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಏನೆಲ್ಲ ಬೆನಿಫಿಟ್ ಇದೆ, ಇದರಿಂದ ಏನು ಯೂಸ್ ಆಗುತ್ತೆ ಪ್ರತಿಯೊಂದು ಕೂಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಆದರೂ ಕೂಡ ಕೆಲವೊಬ್ಬರಿಗೆ ನನ್ನ ಬಾಯಿಂದನೇ ಕೇಳಬೇಕು ಅಂತ ಕೆಲವೊಬ್ಬರಿಗೆ ಆಸೆ ಇರುತ್ತೆ ಅಲ್ವಾ. ಸೊ ಹೇಳ್ತಾ ಇದ್ದೀನಿ ಇಲ್ಲಿ ಈ ಒಂದು ಯಂತ್ರ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ. ಇಲ್ಲಿ ನಿಮ್ಮ ಮನಿ ಸ್ಟಕ್ ಆಗಿರೋಂಥ ಮನಿ ರಿಲೀಸ್ ಮಾಡೋದಕ್ಕಾಗಿರ್ಬೋದು. ಹಾಗೆಯೇ ಕೈಯಲ್ಲಿ ಹಣ ನಿಲ್ತಾ ಇರಲ್ಲ ಅಲ್ವಾ, ನೀವು ಎಷ್ಟು ಅರ್ನ್ ಮಾಡ್ತಾ ಇರ್ತೀರ ಬಟ್ ಕೈಯಲ್ಲಿ ಹಣ ನಿಲ್ತಾ ಇರಲ್ಲ. ಆ್ಯಂಡ್ ಹಣದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ. ಸೊ ನಿಮಗೆ ಹಣ ಬರಲಿಕ್ಕಾಗಿರ್ಬೋದು ಅಥವಾ ಹಣ ಬ್ಲಾಕೇಜಸ್ ಇರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಈ ಲಕ್ಷ್ಮಿ ಯಂತ್ರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಆ್ಯಂಡ್ ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಏನು ಪಡ್ಕೊಳ್ಬೋದು ಯಂತ್ರನ. ಓಕೆನಾ. ಇದು 21ನೇ ತಾರೀಕು ಅಮಾವಾಸ್ಯೆ ದಿನ ನಾನು ಯಂತ್ರಗಳನ್ನು ಮಾಡ್ತಾ ಇರೋವಂಥದ್ದು. ನಿಮಗೆ ಹೇಗೆ ಬರುತ್ತೆ ಏನು ಪ್ರತಿಯೊಂದು ಕೂಡ ನೀವು ಕನ್ಫರ್ಮ್ ಮಾಡಿಕೊಂಡು ನನಗೆ ತಿಳಿಸಿದ ಮೇಲೆ ನಿಮಗೆ ಡೀಟೇಲ್ಸ್ ಎಲ್ಲದು ಕೂಡ ಬರುತ್ತೆ. ಓಕೆ. ಎಸ್, ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮಗೆ ಸ್ಕ್ರೀನ್ ಮೇಲೆ 3 ಪಿಕ್ಚರ್ಗಳನ್ನು ನಾನು ಹಾಕ್ತೀನಿ. ಓಕೆನಾ. ಸೊ ನಿಮಗೆ ಯಾವ ಒಂದು ಪಿಕ್ಚರ್ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ಆ ಪಿಕ್ಚರಲ್ಲಿ ನಿಮಗೆ ಮೆಸೇಜಸ್ ಇರುತ್ತೆ. ಯಾವ ರೀತಿ ಮೆಸೇಜ್ ಇರುತ್ತೆ, ನಿಮ್ಮ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ನೆನಪು ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಳ್ತೀರಾ. ಓಕೆ. ಎಸ್, ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಫ್ಲವರ್ಸ್ಗಳು ಕಾಣಿಸ್ತಾ ಇದೆ ಅಲ್ವಾ. ಸೊ ನಿಮಗೆ ಯಾವ ಒಂದು ಫ್ಲವರ್ ತುಂಬ ಅಟ್ರ್ಯಾಕ್ಟ್ ಆಗ್ತಿದೆ ಆ ಒಂದು ಫ್ಲವರ್ನ ಯಾವುದಾದ್ರೂ ಒಂದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ನಿಮಗೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ಹೇಳಿದ್ರೆ 2 ಫ್ಲವರ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಓಕೆ. ಅದರ್ವೈಸ್ ನಿಮಗೆ ಒಂದೇ ಪರ್ಸನ್ ಇದ್ದಾರೆ, ಒಬ್ಬರು ವ್ಯಕ್ತಿ ಬಗ್ಗೆ ಮಾತ್ರ ನೀವು ತಿಳ್ಕೊಳ್ಬೇಕು, ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರೋ ಇಲ್ವೋ ಅನ್ನೋದನ್ನು ತಿಳ್ಕೊಬೇಕಂತ ಇದ್ದರೆ ಇಲ್ಲಿ ಯಾವುದಾದ್ರೂ ಒಂದು ಫ್ಲವರ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಬ್ಬರು ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ 2 ಫ್ಲವರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಬೋದು. ಬೇರೆ ಬೇರೆ ಫ್ಲವರ್ನ ಬೇರೆ ಬೇರೆ ವ್ಯಕ್ತಿಗೆ ನೀವು ಇಲ್ಲಿ ಏನು ಮ್ಯಾಚ್ ಮಾಡಿ ನೀವು ನೋಡ್ಬೋದು. ಓಕೆ. ಫಸ್ಟ್ ಒನ್, ಇವಾಗ ಯಾರೆಲ್ಲ ಈ ಒಂದು ರೆಡ್ ಕಲರ್ ರೋಸ್ನ ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನ್, ಇಲ್ಲಿ ನಿಮ್ಮ ಮೈಂಡಲ್ಲಿ ಯಾರೇ ಆಗಿರ್ಬೋದು, ಇಲ್ಲಿ ನಿಮ್ಮ ಪರ್ಸನ್ ಅಂದರೆ ನಿಮ್ಮ ಲವರ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಸಿಸ್ಟರ್, ಬ್ರದರ್ಸ್, ಅಪ್ಪ ಅಮ್ಮ, ಅಥವಾ ಫ್ರೆಂಡ್, ನಿಮ್ಮ ಕೊಲೀಗ್, ಅಥವಾ ನಿಮ್ಮ ಎಕ್ಸ್ ಪರ್ಸನ್, ಎನಿಥಿಂಗ್ ನಿಮ್ಮ ಮೈಂಡಲ್ಲಿ ಇವಾಗ ಯಾರಿದ್ದಾರೆ, ಯಾರ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವರಿಗೆ ರೆಸನೇಟ್ ಆಗುವಂಥದ್ದು. ಓಕೆ. ಫಸ್ಟ್ ಒನ್, ಈ ಒಂದು ರೆಡ್ ಕಲರ್ ರೋಸ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ನೀವು ಯಾರನ್ನ ನೆನ್ಪು ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರಾ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆನಾ. ಅವರು ಯಾವ ವಿಷಯದ ಬಗ್ಗೆ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ ಹೆಚ್ಚಾಗಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಜೊತೆ ಕಳೆದಂಥ ಸುಂದರ ಕ್ಷಣ ಅಂದರೆ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ತುಂಬ ಬ್ಯೂಟಿಫುಲ್, ತುಂಬ ಮೆಮೋರಿ ಆಗಿರುವಂಥ ದಿನಗಳು ಏನಿದೆ ಅದನ್ನು ಅವರಿಲ್ಲಿ ತುಂಬಾ ನೆನ್ಪು ಮಾಡ್ಕೊಳ್ತಿರೋವಂಥದ್ದು. ನಿಮ್ಮ ಜೊತೆ ಕಳೆದಂಥ ಹ್ಯಾಪಿ ಮೂಮೆಂಟ್ಸ್ನ ಅವರಿಲ್ಲಿ ತುಂಬ ನೆನ್ಪು ಮಾಡ್ಕೊಳ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಹಾಗೆಯೇ ಅವ್ರ ಮನಸ್ಸಿನ ಒಂದು ಒಳಗಡೆ ಮನಸ್ಸಿಂದ ತುಂಬ ಆಳವಾಗಿ ಅವ್ರ ಹೃದಯದಿಂದ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಆ್ಯಂಡ್
ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ತುಂಬಾ ದೊಡ್ಡ ಕನಸನ್ನ ಕಟ್ಟಿದ್ದಾರೆ ನಿಮ್ಮ ಬಗ್ಗೆ ಅಂತ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನಿಟ್ಲಿ ನಿಮ್ಮನ್ನ ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಹೆಚ್ಚಾಗಿ ನಿಮ್ಮ ಜೊತೆ ಕಳೆದಂಥ ಹ್ಯಾಪಿ ಮೂಮೆಂಟ್ಸ್, ಸುಂದರ ಕ್ಷಣಗಳನ್ನ ಅವ್ರಿಲ್ಲಿ ಮೆಲುಕು ಹಾಕ್ತಿರುವಂಥದ್ದಾಗಿರ್ಲಿ, ಪದೇ ಪದೇ ಅದನ್ನ ನೆನ್ಪು ಮಾಡ್ಕೊಳ್ತಾ ಇರೋವಂಥದ್ದಾಗಿರ್ಲಿ, ಆ್ಯಂಡ್ ಇಲ್ಲಿ ನಿಮ್ಮ ಕೈನ ಹೋಲ್ಡ್ ಮಾಡಿರುವಂಥದ್ದಾಗಿರ್ಲಿ, ಈ ವಿಷಯಗಳನ್ನ ಅವ್ರಿಲ್ಲಿ ತುಂಬಾನೇ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆ್ಯಂಡ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವಿಬ್ರು ಕೂಡ ಒಬ್ರನ್ನೊಬ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಅವ್ರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಬಿಕಾಸ್ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಡೀಪ್ ಆಗಿ ಒಂದು ಟ್ರೂ ಡೀಪ್ ಫೀಲಿಂಗ್ಸ್ ಇದೆ. ಆ್ಯಂಡ್ ಮನಸ್ಸಿನ ಆಳದಿಂದ, ಹೃದಯದಿಂದ ಆ, ನೀವು ನೀಡಿದ ಪ್ರೀತಿ ಇರ್ಬೋದು ಅಥವಾ ನೀವು ಅವ್ರಿಗೆ ಕೊಟ್ಟಂಥ ಕೇರ್ ಆಗಿರ್ಬೋದು, ಪ್ರತಿಯೊಂದನ್ನು ಅವರಿಲ್ಲಿ ಪದೇ ಪದೇ ಅವ್ರು ರೀಕಾಲ್ ಮಾಡ್ತಿದ್ದಾರೆ, ನೆನಪಿಸ್ಕೊಳ್ತಾ ಇದ್ದಾರೆ. ಅದನ್ನ ಪ್ರತಿ ಕ್ಷಣ ಆ ನೆನಪೆಲ್ಲ ಬಂದಾಗ ಅವರಿಗೆ ಒಂದೊಂದ್ಸಲ ಕಣ್ಣಲ್ಲಿ ನೀರು ಕೂಡ ಬರಬಹುದು. ನಿಮ್ಮನ್ನ ನೆನ್ಪು ಮಾಡ್ಕೊಂಡು ಅವರು ಅಳುವಂಥ ಒಂದು ಎನರ್ಜಿ ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಓಕೆ. ಥ್ಯಾಂಕ್ ಯು. ಫಸ್ಟ್ ಒನ್ ಯಾರು ಈ ಒಂದು ರೋಸ್‌ನ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ. ಯೆಸ್. ಇವಾಗ ಸೆಕೆಂಡ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಈ ಒಂದು ಲೋಟಸ್‌ನ, ನಿಮ್ಮ ಪರ್ಸನ್ ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರಾ? ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಸ್ವಲ್ಪ ಗೊಂದಲದಲ್ಲಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ. ಆ್ಯಂಡ್ ಇಲ್ಲಿ ಫುಲ್ ಕ್ಲಾರಿಟಿ ಇಲ್ಲ ನಿಮ್ಮ ವಿಷಯದಲ್ಲಿ. ಅವರಿಗೆ ಯಾವುದೇ ರೀತಿಯಾದಂಥ ರಿಲೇಶನ್‌ಶಿಪ್ಪಲ್ಲಿ ಇರ್ಬೋದು, ನಿಮ್ಮ ವಿಷಯದಲ್ಲಾಗಿರ್ಬೋದು. ಓವರಾಲ್ ನೋಡಿದಾಗ ಅವರಿಗೆ ಇಲ್ಲಿ ಕ್ಲಾರಿಟಿ ಇಲ್ಲ, ಗೊಂದಲದಲ್ಲಿದ್ದಾರೆ, ಕನ್ಫ್ಯೂಷನಲ್ಲಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಅವರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಕೂಡ ಆಗ್ತಿರ್ಬೋದು. ಬೇಕು ಬೇಡ ಅಥವಾ ಏನು ಮಾಡಲಿ, ಸಮಥಿಂಗ್ ಇಲ್ಲಿ ಅವರಿಗೆ ಕ್ಲಾರಿಟಿ ತಗೊಳ್ಲಿಕ್ಕೆ ಆಗದಿರೋ ಕಾರಣ, ಕನ್ಫ್ಯೂಷನ್ ಇರೋ ಕಾರಣ ತುಂಬಾನೇ ಇಲ್ಲಿ ಅವರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಅವರಿಗೊಂದು ಫೀಲಿಂಗ್ಸ್ ಇದೆ. ಓಕೆನಾ. ಫೀಲಿಂಗ್ಸ್ ಇದ್ರೂ ಕೂಡ ಅದನ್ನ ವ್ಯಕ್ತಪಡಿಸ್ಬೇಕು ಅನ್ನೋದ್ರಲ್ಲಿ ಅವರು ಸ್ಪಷ್ಟತೆ ಇಲ್ಲ. ಆಲ್ರೆಡಿ ಈಗ ಬಂದಿರೋ ಎನರ್ಜಿಲಿ ಅವರಿಗೆ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್‌ನ ಅವ್ರು ಹೇಳ್ಕೊಳ್ಲಿಕ್ಕೂ ಕೂಡ ಅವರಿಗೆ ಸ್ಪಷ್ಟತೆ, ಅವರಲ್ಲಿ ಕ್ಲಾರಿಟಿ ಇಲ್ದಿರೋ ಕಾರಣ ಆ ಒಂದು ಫೀಲಿಂಗ್ಸ್‌ನ ನಿಮ್ಮ ಹತ್ರ ವ್ಯಕ್ತಪಡಿಸ್ಲಿಕ್ಕೆ ಅವರಿಲ್ಲಿ ಆಗ್ತಾ ಇಲ್ಲ. ಸ್ವಲ್ಪ ಒದ್ದಾಡ್ತಿರೋಂಥ ಒಂದು ಎನರ್ಜಿ. ಹೇಳಲೋ ಬೇಡವೋ ಈ ಫೀಲಿಂಗ್ಸ್‌ನ ನಿಮ್ಮ ಹತ್ರ ಹೇಳ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಿರೋ ಏನೋ, ಅಥವಾ ನೀವೆಲ್ಲಾದರೂ ರಿಜೆಕ್ಟ್ ಮಾಡ್ಬಿಡ್ತೀರೇನೋ, ಅಥವಾ ಸಮಥಿಂಗ್ ನೋ ಅನ್ನೋ ಆನ್ಸರ್ ಬಂದ್ಬಿಡತ್ತೇನೋ, ಈ ರೀತಿಯಾಗಿ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋ ಕಾರಣ ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಓಕೆನಾ. ಕೆಲವೊಮ್ಮೆ ಅವ್ರು ನಿಮ್ಮನ್ನ ನೆನ್ಪು ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಅವರು ಭಾವನಾತ್ಮಕವಾಗಿ, ಅಂದ್ರೆ ಮನಸ್ಸಿಂದ ಎಲ್ಲೋ ಒಂದ್ ಕಡೆ ಅವರು ದುರ್ಬಲ ಆಗ್ತಿರುವಂಥದ್ದು, ಅಂದ್ರೆ ವೀಕ್ ಆಗ್ತಿದ್ದಾರೆ. ಅವರು ಫೀಲಿಂಗ್ಸಲ್ಲಿ ವೀಕ್ ಆಗ್ತಿರೋಂಥ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಬಿಕಾಸ್ ಅವ್ರು ನಿಮ್ಮ ನೆನ್ಪು ಮಾಡ್ಕೊಂಡಾಗ ಹೆಚ್ಚಾಗಿ ಅವರಿಗೆ ಟೆನ್ಷನ್ನೇ ಬರುತ್ತೆ ನಿಮ್ಮನ್ನ ನೆನ್ಪು ಮಾಡ್ಕೊಂಡಿದ ತಕ್ಷಣ. ಅಯ್ಯೋ ಏನಾಗ್ಬಿಡತ್ತೋ ಏನೋ, ಅಥವಾ ಯಾವ ರೀತಿ ಅವ್ರು ರಿಯಾಕ್ಟ್ ಮಾಡ್ಬಿಡ್ತಾರೋ ಏನೋ, ಈ ರೀತಿಯಾಗಿ ನಿಮ್ಮ ಫೀಲಿಂಗ್ಸ್ ಬಂದಾಗಲೇ ಅವರು ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದ್ದಾರೆ. ಅವ್ರ ಮೈಂಡಿಂದ ವೀಕ್ ಆಗ್ತಿದ್ದಾರೆ. ಫೀಲಿಂಗ್ಸಲ್ಲಿ ಅವರು ವೀಕ್ ಆಗ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ಓವರಾಲ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಅವರಿಲ್ಲಿ ಗೊಂದಲದಲ್ಲಿದ್ದಾರೆ, ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವ್ರ ಫೀಲಿಂಗ್ಸ್‌ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನಿಮ್ಮ ಸೈಡಿಂದ ನೋಡಿದಾಗ ನೀವು ನಿಮ್ಮ ಪರ್ಸನ್‌ಗೆ ಎಲ್ಲೋ ಒಂದು ಕಡೆ ತುಂಬ ಪ್ರೆಷರ್ ಹಾಕ್ತಾ ಇರ್ಬೋದು. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಕಮಿಟ್ಮೆಂಟ್ ಕೊಡು ಅಂತ ಹೇಳಿ ಇರ್ಬೋದು, ಅಥವಾ ಅವ್ರಿಲ್ಲಿ ಅವ್ರ ಫೀಲಿಂಗ್ಸ್‌ನ ಶೇರ್ ಮಾಡ್ಕೊಳ್ತಾ ಇಲ್ವಲ್ಲ, ನಿಮಿಗೆಲ್ಲೋ ಒಂದ್ ಕಡೆ ಭಯ ಇರ್ಬೋದು, ಅಥವಾ ಸಮಥಿಂಗ್ ಎಲ್ಲೋ ಒಂದ್ ಕಡೆ ನಿಮಿಗೆ ಅವ್ರ ಫೀಲಿಂಗ್ಸ್‌ನ ಶೇರ್ ಮಾಡ್ಕೊಳ್ತಿಲ್ಲ, ಅಥವಾ ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಿಲ್ಲ. ಹೇಳು ಅಂತ ಹೇಳ್ಬಿಟ್ಟು ಅವರಿಗೆ ಫೋರ್ಸ್ ಮಾಡ್ತಾ ಇರ್ಬೋದು. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ವ್ಯಕ್ತಪಡಿಸು, ಅಥವಾ ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋರ್ಸ್ ಮಾಡ್ತಾ ಇರ್ಬೋದು. ಬಿಕಾಸ್ ಅವ್ರಿಗಿಲ್ಲಿ ಕ್ಲಾರಿಟಿ ಇಲ್ದಿರೋ ಕಾರಣ ಅವ್ರು ನಿಮ್ಮ ಹತ್ರ ಏನೂ ಶೇರ್ ಮಾಡ್ಕೊಳ್ತಾ ಇಲ್ಲ. ಅವ್ರೇನು ಶೇರ್ ಮಾಡ್ಕೊಳ್ತಿಲ್ಲ ಅಂತ ನೀವೆಲ್ಲೋ ಒಂದ್ ಕಡೆ ಅವ್ರ ಜೊತೆ ಫೈಟ್ ಮಾಡ್ತಿರೋಂಥ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಸೊ ಸ್ವಲ್ಪ ತಾಳ್ಮೆಯಿಂದ ನೀವು ಇರಿ. ಯಾಕಂದ್ರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ಹಾಗಾಗಿ ನೀವು ತಾಳ್ಮೆಯಿಂದ ಅವರು ಯಾವಾಗ ಅವ್ರ ಫೀಲಿಂಗ್ಸ್‌ನ ಶೇರ್ ಮಾಡ್ಕೊಳ್ತಾರೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಯೆಸ್. ಥರ್ಡ್ ಒನ್ ಯಾರು ಈ ಒಂದು ಪಿಂಕ್ ಕಲರ್ ಫ್ಲವರ್‌ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರಾ? ಯೆಸ್. ಡೆಫಿನೆಟ್ಲಿ ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ ನೀವೇ ಇದ್ದೀರಾ.
ಓಕೆ. ಅವ್ರ ಮನಸ್ಸಲ್ಲಿ ಒಂಥರ ಏನ್ ಹೇಳ್ಬೋದು, ನಿಮ್ಮನ್ನ ರಾಣಿ ತರ ಅಥವಾ ರಾಜನ್ ತರ ಆ ರೀತಿಯಾದಂತ ಒಂದು ಭಾವನೆಯಲ್ಲಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಹೃದಯದ ಒಳಗಡೆಯಿಂದ ಒಂದು ಒಂದು ಬಯಕೆ ಇದೆ ನಿಮ್ ಬಗ್ಗೆ. ಅಂಡ್ ಇಲ್ಲಿ ಒಂದು ಪ್ರೀತಿ ಇದೆ, ಒಂದು ಕಾಳಜಿ ಇರುವಂತ ಒಂದು ಎನರ್ಜಿ ಬರ್ತಿದೆ. ಅಂಡ್ ಇಲ್ಲಿ ಅವರು ಹೃದಯದೊಳಗಿಂದ ನಿಮ್ಮನ್ನ ಬಯಸ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಅವ್ರು ಮತ್ತೆ ನಿಮ್ ಬಳಿ ಬರ್ಬೇಕು ಅಂತ ಇಲ್ಲಿ ಬಯಸ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಎನರ್ಜಿ ನೋಡಿದಾಗ ನೀವು ನಿಮ್ಮ ಪರ್ಸನ್ ಇಬ್ರು ಸಪ್ರೇಷನ್ ಅಲ್ಲಿ ಇರ್ಬೋದು, ದೂರ ದೂರ ಆಗಿರ್ಬೋದು. ಅಂಡ್ ಇಲ್ಲಿ ಬೇರೆ ಊರಲ್ಲಿ ಕೂಡ ಇರಬಹುದು. ನೀವೊಂದ್ ಕಡೆ ಅವ್ರೊಂದ್ ಕಡೆ ಇದ್ದಾರೆ. ಸೊ ಹಾಗಾಗಿ ಅವ್ರು ಮತ್ತೆ ನೀವಿದ್ದಂಥ ಪ್ಲೇಸಿಗೆ ಅಥವಾ ನೀವಿರುವಂಥ ಜಾಗಕ್ಕೆ ಅಥವಾ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರಬೇಕು ಅಂತ ಎಲ್ಲೋ ಒಂದು ಕಡೆ ಅವ್ರ ಯೋಚನೆ ಬರ್ತಾ ಇದೆ. ಇತ್ತೀಚೆಗೆ ಅವ್ರ ನೆನಪು ಅಂದರೆ ಅವರಿಗೆ ನಿಮ್ಮ ನೆನಪು ತುಂಬ ಕಾಡ್ತಾ ಇರೋ ಕಾರಣ ಈ ಒಂದು ನಿರ್ಧಾರನ ತಗೊಳ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಟ್ಲೀಸ್ಟ್ ನಿಮ್ಮ ಲೈಫಿಗೆ ವಾಪಸ್ ಬರದೇ ಇದ್ರೂ ಕೆಲವೊಬ್ರು ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು, ನಿಮ್ಮ ಲೈಫಿಗೆ ಅವ್ರು ಬರದೇ ಇದ್ರೂ ಬಟ್ ಕನಿಷ್ಠ ಪಕ್ಷ ಅವ್ರು ನಿಮ್ಮ ಜೊತೆಗೆ ಒಂದು ಕಾಂಟ್ಯಾಕ್ಟಲ್ಲಿ ಇರ್ಲಿಕ್ಕಾದ್ರೂ ಇಷ್ಟಪಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಅವ್ರ ಮನಸ್ಸಲ್ಲಿ ನೀವಿನ್ನೂ ನಿಮ್ಮ ಪ್ರೀತಿ ನೀವು ಇನ್ನೂ ಜೀವಂತವಾಗಿದ್ದೀರಾ. ಓಕೆ. ಇಲ್ಲಿ ನೀವು ಅನ್ಕೊಳ್ಬೋದು ನೀವಿಬ್ರು ಇಲ್ಲಿ ಸಪ್ರೇಷನ್ ಇರೋ ಕಾರಣ ಅವ್ರು ನನ್ನನ್ನು ಮರ್ತಿರ್ಬೋದು, ಅವ್ರು ನನ್ನ ಬಗ್ಗೆ ಯೋಚನೆನೇ ಇಲ್ಲ ಇರಬೇಕು ಆ್ಯಂಡ್ ಕಂಪ್ಲೀಟಾಗಿ ನನ್ನ ನೆನಪೆಲ್ಲ ಮರ್ತು ಬಿಟ್ಟಿದ್ದಾರೆ, ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಿದ್ದೀರಾ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಥವಾ ನಿಮ್ಮಿಬ್ರು ಸಪ್ರೇಷನ್ ಇರೋ ಕಾರಣದಿಂದ. ಆದರೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ಪ್ರೀತಿ ಇನ್ನೂ ಜೀವಂತವಾಗಿದೆ ನಿಮ್ಮ ಬಗ್ಗೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ ಕಾರಣದಿಂದನೇ ಇಲ್ಲಿ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರಬೇಕು ಅಂತ ಇಲ್ಲಿ ಬಯಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಟ್ಲೀಸ್ಟ್ ಒಂದು ಕಾಂಟ್ಯಾಕ್ಟಲ್ಲಾದರೂ ನಿಮ್ಮ ಜೊತೆಗೆ ಇರಬೇಕು ಅನ್ನೋದನ್ನು ಇಲ್ಲಿ ಬಯಸ್ತಾ ಇದ್ದಾರೆ. ಆ್ಯಂಡ್ ಓವರ್ ಆಲ್ ನೋಡಿದಾಗ ಇಬ್ಬರು ಇಲ್ಲಿ ಒಬ್ರನ್ನೊಬ್ರು ತುಂಬ ಕನೆಕ್ಷನ್, ಒಂದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇರೋ ಕಾರಣದಿಂದ ಈ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇರೋವಂಥದ್ದು. ಓಕೆ. ಈ ಒಂದು 3ನೇ ಒಂದು ಫ್ಲವರ್ನ ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆ ಈ ರೀತಿಯಾದಂಥ ರೀಡಿಂಗ್ ಇಷ್ಟ ಆಯಿತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ. ಸೊ ಹಬ್ಬದ ಬ್ಯುಸಿ ಇರೋ ಕಾರಣ ಯಾರಿಗೂ ವಿಡಿಯೋ ಮಿಸ್ ಮಾಡಬಾರ್ದು, ರೀಡಿಂಗ್ನ ಮಿಸ್ ಮಾಡಬಾರ್ದು ಅಂತೇಳಿ ಬ್ಯುಸಿ ಇದ್ದರೂ ಒಂದು ಶಾರ್ಟ್ ವಿಡಿಯೋನ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಯಂತ್ರನ ಪಡ್ಕೊಳ್ಳೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಇವತ್ತು ಮತ್ತು ನಾಳೆವರೆಗೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಟ್ಟು ಮೇಡಮ್ ನನಗೆ ಯಂತ್ರ ಬೇಕು ಅಂತ ಅರ್ಜೆಂಟ್ ಮಾಡಿಬಿಡಿ ಯಾರೂ ಕೂಡ. 20ನೇ ತಾರೀಕು ಮೇಲೆ ಯಾರಿಗೂ ಕೂಡ ಯಂತ್ರನೂ ಬುಕ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದರೆ ನಾನು 21ನೇ ತಾರೀಕಿಗೆ ಯಂತ್ರ ಮಾಡಲಿಕ್ಕೆ ಕುತ್ಕೊಳ್ತಿದ್ದೀನಿ. ಸೊ ಹಾಗಾಗಿ ಯಾರಿಗೆ ಬೇಕಾಗಿದೆ ಯಂತ್ರ ನನಗೆ 20ನೇ ತಾರೀಕು ಒಳಗಡೆ ಕನ್ಫರ್ಮ್ ಮಾಡಬೇಕಾಗತ್ತೆ. ಓಕೆ. ಸೊ ಇದು ದೀಪಾವಳಿ ಆಫರ್ ನಡೀತಿರೋದ್ರಿಂದ ನಿಮ್ಮೆಲ್ಲರಿಗೂ ಧನಾಕರ್ಷಣೆ ಆಗಲಿ, ಧನ ಧಾನ್ಯ ಸಿರಿ ಸಂಪತ್ತುಗಳು ನಿಮ್ಮ ಲೈಫಿಗೆ ಬರಲಿ, ಸಾಕಷ್ಟು ಹಣ ನಿಮ್ಮ ಲೈಫಲ್ಲಿ ಸಿಗಲಿ ಅಂತ ಹೇಳಿಬಿಟ್ಟು, ಬೇಕಾದಷ್ಟು, ಸಾಕಷ್ಟು ಅಲ್ಲ ಬೇಕಾದಷ್ಟು ಹಣ ನಿಮ್ಮ ಲೈಫಲ್ಲಿ ಬರಲಿ ಅಂತ ಹೇಳಿಬಿಟ್ಟು ದೀಪಾವಳಿ ಆಫರಿಗಾಗಿ ಈ ಒಂದು ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ ನಿಮಗೆ ಯಂತ್ರಗಳನ್ನು ಕೊಡಬೇಕು ಅಂತ ಹೇಳಿ ಏನು ನಾನು ಅಂದ್ಕೊಂಡಿರೋವಂಥದ್ದು. ಸೊ ಯಾರೆಲ್ಲ ಇದನ್ನು ಬಳಸ್ಕೊಳ್ತೀರಾ, ಯೂಸ್ ಮಾಡ್ಕೊಳ್ತೀರಾ, ನಿಮಗೆ ಒಳ್ಳೆಯದೇ ಆಗುತ್ತೆ. ಈಗ ಆಲ್ರೆಡಿ ಯಾರೆಲ್ಲ ಯಂತ್ರ ಪಡ್ಕೊಂಡಿದ್ದೀರಾ ತುಂಬಾ ವಂಡರ್ಫುಲ್ಲಾಗಿ ಶೇರಿಂಗ್ನ ಮಾಡಿದ್ದಾರೆ. ನಾನಿಲ್ಲಿ ಶೇರಿಂಗ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ನೋಡಿ ಈ ರೀತಿ ಇದೆ, ಅವರೆಲ್ಲರೂ ಯಂತ್ರಗಳನ್ನ ಬಳಸಿಬಿಟ್ಟು ಅವ್ರಿಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ, ನೀವು ತಗೊಳ್ಳಿ, ಆ ರೀತಿ ನನಗೆ ಅವಶ್ಯಕತೆ ಇಲ್ಲ. ನೀವು ಅದನ್ನು ತೊಗೊಂಡು ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಂತ್ರನ ಬುಕ್ ಮಾಡ್ಕೊಳ್ಳಿ. ಓಕೆನಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆ್ಯಂಡ್ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಪಟಾಕಿ ಎಲ್ಲ ಹಚ್ಚಬೇಕಿದ್ರೆ ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ದೀಪ ಎಲ್ಲ ಹಚ್ಚಬೇಕಿದ್ರೆ ಹುಷಾರಾಗಿರಿ. ಓಕೆನಾ. ಸೊ ಎಸ್, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಆ್ಯಂಡ್ ಖುಷಿಯಾಗಿ ಸಂತೋಷವಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಈ ಒಂದು ದೀಪಾವಳಿ ನಿಮಗೆ ಆದಷ್ಟು ನಿಮ್ಮ ಲೈಫಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲದೂ ಆ ಒಂದು ಲಕ್ಷ್ಮೀ ದೇವಿ ಇರ್ಬೋದು, ಆ ಒಂದು ಎನರ್ಜಿ, ಡಿವೈನ್ ಪವರ್ ಎನರ್ಜಿ ನಿಮಗೆ ಸಿಗಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹ್ಯಾಪಿ ದೀಪಾವಳಿ. ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಯು.